ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಈ ದಿನ ನಿಮಗೆ ವಿಶೇಷವಾದ ದಿನ. ಹೇಗೆ ಹೇಳುತ್ತೀರಿ ಅಂದುಕೊಳ್ಳುತ್ತೀರಾ? ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತ ಇಂದು ನಡೆಯಲಿದೆ. ಯಾವ ಅದ್ಭುತ ಎಂಬುದಾಗಿ ಕೇಳುತ್ತೀರಾ? ಒಂದು ಬಿಡುಗಡೆ. ಯಾವುದೋ ಒಂದು ಕಾರ್ಯದಲ್ಲಿ ನಿಮಗೊಂದು ಬಿಡುಗಡೆ ಬೇಕು. ಕೆಲವರಿಗೆ ಪಾಪದಿಂದ ಬಿಡುಗಡೆ ಬೇಕು, ಕೆಲವರಿಗೆ ವ್ಯಾಧಿಯಿಂದ ಬಿಡುಗಡೆ ಬೇಕು, ಕೆಲವರಿಗೆ ಸಾಲ ಸಮಸ್ಯೆಯಿಂದ ಬಿಡುಗಡೆ ಬೇಕು, ಕೆಲವರಿಗೆ ಭಯದಿಂದ ಬಿಡುಗಡೆ ಬೇಕು, ಕೆಲವರಿಗೆ ಕಷ್ಟಗಳಿಂದ ಬಿಡುಗಡೆ ಬೇಕು. ನಿಮಗೆ ಯಾವುದೋ ಒಂದು ಬಿಡುಗಡೆ ಅವಶ್ಯ. ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಸಮಸ್ಯೆ ಇರಬಹುದು, ಕೆಲಸ ಮಾಡುವಲ್ಲಿ, ಸೇವೆ ಮಾಡುವಲ್ಲಿ, ಯಾವುದೋ ಒಂದು ಕಾರ್ಯದಲ್ಲಿ ಬಿಡುಗಡೆ ಅವಶ್ಯ. ಹೌದು, ಅದು ನನ್ನನ್ನು ಭಯಪಡಿಸುತ್ತಲೇ ಇದೆ, ದಾಸನನ್ನಾಗಿ ಮಾಡುತ್ತಾ ಇದೆ, ಬಿಡುಗಡೆ ಬೇಕು. ದೇವರು ಹೇಳುತ್ತಾರೆ ಯೋಹಾನ 8:36ರಲ್ಲಿ, ಯೇಸು ಕ್ರಿಸ್ತನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು. ನೀವು ದಾಸತ್ವದಲ್ಲಿ ಇರುವುದನ್ನು ದೇವರು ಬಯಸುವುದಿಲ್ಲ. ಅದರಿಂದ ಬಿಡುಗಡೆ ಹೊಂದಿ ಒಂದು ಸ್ವತಂತ್ರವಾದ ಜೀವಿತ, ಅಂದರೆ ಪಾಪ ಕ್ಷಮಿಸಲ್ಪಟ್ಟು ಬಿಡುಗಡೆ ಆದರೆ ಸಂತೋಷವಾಗಿ ಇರುತ್ತದೆ, ನಿಜವೇ. ಅಷ್ಟು ಮಾತ್ರ ಅಲ್ಲ, ಶರೀರದಲ್ಲಿ ಒಂದು ಬಿಡುಗಡೆ ಬೇಕಲ್ಲವ. ಒಂದು ವ್ಯಾಧಿ ಬಲಹೀನತೆಯಿಂದ ಆತ್ಮದಲ್ಲಿ ರಕ್ಷಣೆಯ ಸಂತೋಷ ಇದೆ. ಶರೀರ ಬಾಧಿಸಲ್ಪಟ್ಟಿದೆ ಅಲ್ಲ, ಅದರಲ್ಲಿ ಒಂದು ಬಿಡುಗಡೆ ಬೇಕಲ್ಲವ. ಲೂಕ 13ನೇ ಅಧ್ಯಾಯದಲ್ಲಿ ಕರ್ತನನ್ನು ನಂಬುವಂತ ವಿಶ್ವಾಸಿಯಾಗಿದ್ದಂಥ ಒಬ್ಬಳು ಸ್ತ್ರೀ ಆಲಯಕ್ಕೆ ಬಂದಿದ್ದಳು, ದೇವಾಲಯಕ್ಕೆ ಬಂದಿದ್ದಳು. ಅವಳಿಗೆ ದೇವರ ಮೇಲೆ ನಂಬಿಕೆ ಇತ್ತು, ಪ್ರೀತಿ ಇತ್ತು, ಸಂತೋಷ ಇತ್ತು. ಆ ಒಂದು ಬಿಡುಗಡೆ. ಅದರ ಶರೀರದಲ್ಲಿ 18 ವರ್ಷಗಳು ಗೂನಿಯಾಗಿ ಇದ್ದಳು. ಬಲಹೀನಪಡಿಸುವಂಥ ದುರಾತ್ಮ ಅವಳನ್ನು ಬಂಧಿಸಿತ್ತು. ಯೇಸು ಬಿಡುಗಡೆ ಮಾಡಿದನೆಂಬುದಾಗಿ ಓದುತ್ತೇವಲ್ಲ. ಈಗ ನಿಮ್ಮ ಶರೀರದಲ್ಲಿ ಮೂಳೆಯಲ್ಲಿ ಬಾಧೆ ಇರಬಹುದು, ಕಣ್ಣಿನಲ್ಲಿ ಬಾಧೆ ಇರಬಹುದು, ನಿಮ್ಮ ಒಳ ಅಂಗಗಳಲ್ಲಿ ಏನಾದರೂ ಬಾಧೆ ಇರಬಹುದು. ಅದು ನಿಮ್ಮನ್ನು ಪೀಡಿಸುತ್ತಾ ಇದೆ, ಕಷ್ಟಪಡಿಸುತ್ತಾ ಇದೆ. ಅದರಲ್ಲಿ ಕೂಡ ಯೇಸು ಬಿಡುಗಡೆ ಕೊಡಲು ಬಯಸುತ್ತಾರೆ. ನೀವು ಅದನ್ನು ನಂಬಬೇಕು. ಭಯ, ಕಳವಳ, ಸಾಲ ಸಮಸ್ಯೆ, ಕಷ್ಟಗಳು, ಬಿಡುಗಡೆ ಇಲ್ಲದೆ ಕಂಗಾಲಾಗುವಂಥ ಒಂದು ಪರಿಸ್ಥಿತಿ. ಕೆಲಸಕ್ಕೆ ಹೋಗಬೇಕಂದ್ರೆ ಭಯವಾಗಿದೆ, ಬಿಸ್ನೆಸ್ಗೆ ಹೋಗಬೇಕಂದ್ರೆ ಭಯವಾಗಿದೆ, ಸಾಲ ಕೊಟ್ಟವರು ಬರುತ್ತಾರೋ ಎಂಬಂತ ಭಯ. ಇವರು ಭಯಪಡಿಸುತ್ತಾ ಇದ್ದಾರೆ. ಅಂತಹ ಒಂದು ಜೀವಿತವನ್ನು ಜೀವಿಸಲು ದೇವರು ನಮ್ಮನ್ನು ಕರೆಯಲಿಲ್ಲ. ಯಾವಾಗಲೂ ಸಂತೋಷವಾಗಿ, ಉಲ್ಲಾಸವಾಗಿ ಬಿಡುಗಡೆಯ ಜೀವಿತ. ಅದನ್ನು ಹೇಗೆ ಹೊಂದಿಕೊಳ್ಳುವುದು? ಯೇಸು ಕ್ರಿಸ್ತನು. ಅದಕ್ಕೆ ಆತನು ಶಿಲುಬೆಯಲ್ಲಿ ಸತ್ತನು. ಆ ಶಿಲುಬೆಯನ್ನು ನೋಡುವಾಗಲೆಲ್ಲ ಅದು ಜಯದ ಸಂಕೇತ, ಬಿಡುಗಡೆಯ ಸಂಕೇತ. ಅದರಲ್ಲಿ ಯೇಸು ಜಯ ಹೊಂದಿದನು. ಪಾಪಗಳನ್ನು, ಕಷ್ಟ, ಸಮಸ್ಯೆ, ಸೈತಾನನನ್ನು ಜಯಿಸಿ ಜಯ ಹೊಂದಿದನು. ಹಾಗಾದ್ರೆ ನೀವು ಆ ಶಿಲುಬೆಯ ಮುಂದೆ, ಶಿಲುಬೆಯಲ್ಲಿ ಜಡಿಯಲ್ಪಟ್ಟಂತ ಯೇಸುವಿನ ಮುಂದೆ ಬಂದು, ನನಗಾಗಿ ಶಿಲುಬೆಯಲ್ಲಿ ಜಯ ಹೊಂದಿದಿರಿ, ನನಗೆ ಬಿಡುಗಡೆ ಕೊಡಿರಿ. ಈ ಕಾರ್ಯದಲ್ಲಿ ಬಿಡುಗಡೆ ಬೇಕು. ನೀವು ಪ್ರಾರ್ಥಿಸುವಾಗ ಖಂಡಿತ ಅದರಲ್ಲಿ ಬಿಡುಗಡೆ ಆಗುತ್ತದೆ. ರೋಗ ಮರೆಯಾಗುತ್ತದೆ, ಬಲಹೀನತೆ ನೀಗುತ್ತದೆ, ಭಯ ತೊಲಗುತ್ತದೆ, ಕುಟುಂಬದಲ್ಲಿ ಬದಲಾವಣೆ ಬರುತ್ತದೆ. ಹಿಂದೆ ಒಂದು ಬದಲಾವಣೆಯನ್ನು, ಬಿಡುಗಡೆ ನೀವು ಕಾಣುವಿರಿ. ನೀವು ಬಿಡುಗಡೆಯಿಂದ ಸಂತೋಷವಾಗಿ ಇದ್ದೀರಾ? ಯೋಚಿಸಿ ನೋಡಿರಿ. ಯಾವುದೋ ಒಂದು ಕಾರ್ಯ ಬಾಧಿಸುತ್ತಾ ಇದೆ ಅಲ್ಲ, ಅದರಲ್ಲಿ ಬಿಡುಗಡೆ ಹೊಂದಬೇಕು. ಅದಕ್ಕಾಗಿ ಈಗ ಪ್ರಾರ್ಥಿಸಬೇಕು. ನಿಜ ನನಗೆ ಈ ಕಾರ್ಯದಲ್ಲಿ ಬಿಡುಗಡೆ ಬೇಕೆಂಬುದಾಗಿ ಹೇಳುತ್ತೀರಾ? ಹೃದಯದಲ್ಲಿ ಕೈ ಇಟ್ಟುಕೊಳ್ಳಿ, ಕಣ್ಣುಗಳನ್ನು ಮುಚ್ಚಿರಿ. ಯೇಸುವೆ, ನೀವು ನಿಜವಾದ ಬಿಡುಗಡೆ ಕೊಡುವವರು. ನನಗೆ ಇಂದು ಈ ಕಾರ್ಯದಲ್ಲಿ ಬಿಡುಗಡೆ ಕೊಡಿರಿ. ಈ ಭಯದಿಂದ, ಸಾಲ ಸಮಸ್ಯೆಯಿಂದ, ವ್ಯಾಧಿ ಬಲಹೀನತೆಗಳಿಂದ, ಈ ಹೋರಾಟ ಸಮಸ್ಯೆಗಳಿಂದ ಬಿಡುಗಡೆ ಕೊಡಿರಿ. ಯೇಸುವಿನ ನಾಮದಲ್ಲಿ ಬಿಡುಗಡೆ ಕೊಡಿರಿ. ನೀವು ಪ್ರಾರ್ಥಿಸುತ್ತಾ ಇರುವಂತಹ ಕಾರ್ಯದಲ್ಲಿ ಯೇಸುವಿನ ನಾಮದಲ್ಲಿ ಬಿಡುಗಡೆ ಉಂಟಾಗಲಿ. ಹಿಂದೆ ನೀವು ಆ ಬಿಡುಗಡೆಯನ್ನು ಕಾಣಲಿ. ಯೇಸುವಿನ ನಾಮದಲ್ಲಿ. ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.